ಮಾಡಿರೋಂಥ ಮಸಾಲೆ ದೋಸೆ ಸಾಫ್ಟಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಒಳ್ಳೆ ಮಸಾಲೆ ಇರೋವಂಥ ಪಲ್ಯ ಜೊತೆಗೆ ರೆಡಿಯಾಗಿದೆ. ನೀವು ತಿಂದು ನೋಡಿ ಹೇಗಾಯಿತು ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೊಸ ಹೊಸ ಸೀಸನಲ್ ಫ್ರೂಟ್ಸಿಂದ ಮಾಡೋವಂಥ ಜ್ಯೂಸ್ಗಳು, ಸ್ಕ್ವಾಶ್ಗಳು ಮತ್ತು ಚಟ್ನಿಗಳು ಇದನ್ನೆಲ್ಲ ಮಾಡೋದನ್ನು ತೋರಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು. ಬಾಯ್. ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತು ನಾನು ನಿಮಗೆ ಮಸಾಲೆ ದೋಸೆ ಮಾಡೋದನ್ನು ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು ತಗೋತಾ ಇರೋದು ಒಂದು ಪಾವನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕೋತೀನಿ. ಇದಕ್ಕೆ 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತೀನಿ. ಮತ್ತು ಹಾಗೆ ಸ್ವಲ್ಪ ಇಷ್ಟೇ ಅನ್ನ ಹಾಕೊಂಡು ನಾನು ರುಬ್ಕೋತೀನಿ. ಇದಿರ್ತೀನಿ ನಾನು ನೋಡಿ. ಸ್ವಲ್ಪ ಫ್ರೆಂಡ್ಸ್, ಇವತ್ತು ಮಸಾಲೆ ದೋಸೆ ಮಾಡೋದಕ್ಕೆ ಒಂದು ಪಲ್ಯ ಮಾಡ್ಕೊಂಬಿಡೋಣಲ್ಲ. ಅದಕ್ಕೆ ನಾನು ತೊಗೋತಾ ಇದ್ದೀನಿ 2 ಆಲೂಗೆಡ್ಡೆ, ಒಂದು ಸ್ವಲ್ಪ ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀನಿ. ಮತ್ತು 1-2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಎಣ್ಣೆ ಹಾಕಿ ನಾನು ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಸ್ಟವ್ ಹಚ್ಕೊಂಡಿದ್ದೀನಿ. ಈಗ ಒಂದು 30 ml ಅಷ್ಟು ಎಣ್ಣೆ ಹಾಕ್ತೀನಿ ನಾನು. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂಚೂರು ಕಡಲೆಬೇಳೆ, ಒಂಚೂರು ಉದ್ದಿನಬೇಳೆ ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಬಿಡೋಣ. ಹಾಗೆ ನಮ್ಮ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿನೂ ಹಾಕ್ಬಿಡೋಣ. ಜಿಂಜರ್ ಆ್ಯಂಡ್ ಚಿಲ್ಲಿ, ಈಗ ಈರುಳ್ಳಿನ ಹಾಕೋಣ. ಒಂಚೂರು ಅರಿಶಿನ ಹಾಕೊಂಬೋಣ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ. ನಾನು ಆಲೂಗೆಡ್ಡೆ ಹಾಕೊಂಡ್ಬಿಡ್ತೀನಿ. ಎಲ್ಲ 2 ಆಲೂಗೆಡ್ಡೆ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಇದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಹಾಕೋತೀನಿ. ಒಂಚೂರು ನಾವು ನೀರನ್ನ ಹಾಕೋಬೋದು. ಇದರಿಂದ ಪಲ್ಯಕ್ಕೆ ನಾವು ನೀರೇ ಹಾಕಿಲ್ಲ. ಚೂರು ಶುಂಠಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಂದು 3 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ.
ಒಂಚೂರು ಉಪ್ಪು ಹಾಕ್ಬಿಡೋಣ ರುಚಿಗೆ ತಕ್ಕಷ್ಟು. ಏನು ವಿಶೇಷ ಅಂತಂದರೆ ಈ ಚಟ್ನಿಗೆ ನಾವು ಬೆಳ್ಳುಳ್ಳಿ ಹಾಕ್ತೀವಲ್ಲ, ಬೆಳ್ಳುಳ್ಳಿ ಹಾಕಲ್ಲ. ಮಸಾಲೆ ದೋಸೆಗೆ ಮಾಡೋ ಚಟ್ನಿಗೆ ಶುಂಠಿ ಹಾಕ್ತಾರೆ. ರುಬ್ಕೊಂಬಂದ್ಬಿಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಚಟ್ನಿ ಆಗಿದೆ ಇವಾಗ ರುಬ್ಬಿದ್ದು. ಪಲ್ಯಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರ್ಲಿಲ್ವಲ್ಲ, ಅದನ್ನ ಹಾಕೋತೀನಿ. ಈಗ ನಾನು ದೋಸೆ ಹಾಕಿ ತೋರಿಸ್ತೀನಿ. ರಾತ್ರಿ ರುಬ್ಬಿಟ್ಟಿದ್ನಲ್ಲ ದೋಸೆ ಹಿಟ್ಟು ಹದವಾಗಿ ಹುದುಗ್ ಬಂದಿದೆ. ಇದರ ಜೊತೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಈಗ ಇದು ನಾವು ದೋಸೆ ಹಾಕೋಣ. ಇವಾಗ ಆಗಿದೆ. ಇದ್ರ ಮೇಲೆ ನಾವು ಹುರ್ಗಡ್ಲೆ ಚಟ್ನಿ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಉದ್ರಿಸೋಣ. ನಮ್ಮ ಮಸಾಲೆ ದೋಸೆ ರೆಡಿಯಾಗಿದೆ. ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ.